ನೀಟ್ JEE ಅಂತ ಉದ್ಯೋಗಕ್ಕೋಸ್ಕರ ಸಾಲು ಸಾಲು ಪರೀಕ್ಷೆಗಳನ್ನು ಬರೆದು ನಿಮ್ಮ ಏಜ್ ಡಿಬಾರ್ ಆಗಿ ಹೋಗಿದೆಯಾ? ನೀವು ಮಬ್ಬ ಆಲ್ಸಿಗಳ ಅಥವಾ ಮೂರೊತ್ತು ಮೊಬೈಲಲ್ಲಿ ಕುಂತರು ನಿಂತರು, ಟಾಯ್ಲೆಟ್ಗೆ ಹೋದ್ರು, ಮಲ್ಕೊಂಡ್ರು, ಎದ್ರು, ಮೊಬೈಲಲ್ಲಿ ಕಮೆಂಟು ಶೇರು ಮೀಮ್ಸ್ ಮಾಡಿ ವ್ಯವಸ್ಥೆಯ ವಿರುದ್ಧ ತಾವು ಮಾತಾಡ್ತಾ ಇದ್ದೀರಾ? ಹಾಗಾದರೆ ಕಂಗ್ರ್ಯಾಚುಲೇಷನ್ಸ್, ಯಾಕಂದರೆ ನಿಮಗೋಸ್ಕರ ಒಂದು ಅಭಿಯಾನ ಶುರುವಾಗಿದೆ. ಅದುವೇ ಕಾಕ್ರೋಚ್ ಜನತಾ ಪಾರ್ಟಿ. ಎಸ್, ಇಂದಿನ ಯುವ ಜನತೆ, ಅದರಲ್ಲೂ ನಿರುದ್ಯೋಗಿಗಳು ಕಾಕ್ರೋಚ್ಗಳಿದ್ದ ಹಾಗೆ. ಅಷ್ಟೇ ಅಲ್ಲ, ಅವರು ಪರಾವಲಂಬಿಗಳು ಅಂತ ಒಬ್ಬ ನ್ಯಾಯಾಧೀಶರು ಹೇಳಿದ್ದೇ ತಡ ಒಂದು ತಮಾಷೆಯಾಗಿ ಆರಂಭ ಆದಂತಹ ಮೀಮ್ಸ್, ಒಂದು ತಮಾಷೆಯಾಗಿ ಆರಂಭ ಆದಂತಹ ಒಂದು ಪೋಸ್ಟ್, ತಮಾಷೆಯಾಗಿ ಆರಂಭ ಆದಂತಹ ಒಂದು ಫಾರಂ ಇವತ್ತು ಒಂದು ಹೊಸ ಕ್ರಾಂತಿಯಾಗಿದೆ. ಇದು ಕೇವಲ ತಮಾಷೆ ಅಲ್ಲ, ಇದು ಯುವ ಶಕ್ತಿಯ ಅವಮಾನದ ಪ್ರತೀಕ. ಹತಾಶೆ, ಸಂಘರ್ಷ, ಸೋಲು, ಸರ್ಕಾರದ ನೀತಿ ನಿಲುವುಗಳು, ಪೇಪರ್ ಲೀಕ್, ಭ್ರಷ್ಟಾಚಾರ, ನಿರುದ್ಯೋಗದಿಂದ ಬೇಸತ್ತಿರುವಂತಹ ಯುವ ಜನತೆ ಹೇಗೆ ತಮ್ಮ ಆಕ್ರೋಶವನ್ನು ಹೊರಹಾಕೋದು ಅಂತ ತಿಳಿಯದೆ ಕಾಕ್ರೋಚ್ನ ಮುಖವಾಡವನ್ನು ಹಾಕಿಕೊಂಡು ವ್ಯವಸ್ಥೆಯ ವಿರುದ್ಧ ಮಾತಾಡೋದಕ್ಕೆ ರೆಡಿಯಾಗಿದೆ. 100 ವರ್ಷಗಳ ಪಾರ್ಟಿಗಳ ಒಂದು ಬೆಂಬಲವನ್ನು ನೋಡಿದರೆ 4-5 ದಿನಗಳಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಕ್ರಾಂತಿಯನ್ನು ನೋಡಿದರೆ ಯುವ ಜನತೆಯಲ್ಲಿರುವಂಥ ಸಿಟ್ಟು, ಸಿಡುಕು ಯಾವ ರೀತಿ ಇದೆ ಈ ವ್ಯವಸ್ಥೆಯ ವಿರುದ್ಧ ಅನ್ನೋದು ಅರ್ಥ ಆಗ್ತಾ ಇದೆ.